ಈ ಹಿಮಾಲಯನ್ 450 ಟ್ರಿಪಲ್ ಡ್ಯಾಶಿಗೆ ಒಂದು ಅಪ್ಡೇಟ್ ಬಂದಿದೆ, ಸಾಫ್ಟ್ವೇರ್ ಅಪ್ಡೇಟು. ನೀವು ಮೊಬೈಲ್ ಥ್ರೂ ಆ್ಯಪಲ್ಲಿ ಕನೆಕ್ಟ್ ಮಾಡಿಕೊಂಡು ಟ್ರಿಪಲ್ ಡ್ಯಾಶನ್ನು ಅಪ್ಡೇಟ್ ಮಾಡ್ಬೋದು. ಸೊ ಅದರೊಳಗೆ ಕೆಲವೊಂದು ಬಗ್ಸ್ಗಳು ಸಾರ್ಟ್ ಮಾಡಿದ್ದಾರೆ. ಮೊಬೈಲ್ ಬ್ಯಾಟ್ರಿ ಸಿಕ್ಕಾಪಟ್ಟೆ ಡ್ರೈನ್ ಆಗ್ತಾ ಇತ್ತು ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡಬೇಕಾದ್ರೆ. ಆ ಒಂದು ಇಶ್ಯೂನ ಸ್ವಲ್ಪ ಸಾರ್ಟ್ ಮಾಡಿದಾರಂತೆ. ಹಾಗೆ ಮ್ಯೂಸಿಕ್ ಕಂಟ್ರೋಲ್ನಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಹಾಗೆ ಈ ಮ್ಯಾಪ್ ಸಿಸ್ಟಮಲ್ಲಿ ಕೂಡ ಸ್ವಲ್ಪ ಬದಲಾವಣೆ ಆಗಿದೆ ಅನ್ನೋದು ಈ ಅಪ್ಡೇಟಲ್ಲಿ ಏನೇನಿದೆ ಅಂತ ಚೆಕ್ ಮಾಡಿದಾಗ ನನಗೆ ಗೊತ್ತಾಗಿದ್ದು. ಬನ್ನಿ ಅಪ್ಡೇಟ್ ಮಾಡಿ ನೋಡೋಣ. ಫಸ್ಟು ನಾವು ನಮ್ಮ ಫೋನನ್ನು ಈ ಒಂದು ಟ್ರಿಪಲ್ ಡ್ಯಾಶಿಗೆ ಕನೆಕ್ಟ್ ಮಾಡೋಣ. ಬೈಕ್ ಏನು ಕನೆಕ್ಟ್ ಆಗಿರುತ್ತೆ ಆ ಐಕಾನನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಮ್ಮ ಡಿವೈಸು ಅಂದರೆ ನಮ್ಮ ಬೈಕ್ ಕನೆಕ್ಟ್ ಆಗಿರೋ ಕೋಡ್ ಇರುತ್ತೆ. ಸೊ ಅದ್ರ ಮೇಲೆ ಕನೆಕ್ಟೆಡ್ ಹತ್ರ ಕ್ಲಿಕ್ ಮಾಡಿ ಟ್ರಿಪಲ್ ಡ್ಯಾಶ್ ಸೆಟ್ಟಿಂಗ್ಸಿಗೆ ಹೋಯ್ತು ಅಂದರೆ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಕಾಣುತ್ತೆ. ಸೊ ಟ್ರಿಪಲ್ ಡ್ಯಾಶ್ ಡಿಸ್ಪ್ಲೇ ಸಾಫ್ಟ್ವೇರ್ ಅಪ್ಡೇಟ್ ವರ್ಷನ್ 11.61 ಅನ್ನೋದು ಅವೈಲೇಬಲ್ ಇದೆ, ರೆಡಿ ಟು ಇನ್ಸ್ಟಾಲ್ ಅಂತಿದೆ. ನಾನು ಇನ್ಸ್ಟಾಲ್ ಅನ್ನೋದು ಕ್ಲಿಕ್ ಮಾಡ್ತಾ ಇದ್ದೀನಿ. ಇನ್ಸ್ಟ್ರಕ್ಷನ್ ಇದೆ, ಸೊ ಡೌನ್ಲೋಡ್ ಆಗ್ತಾ ಇದೆ. ಒಂದ್ಸತಿ ಅಪ್ಡೇಟ್ ಅಂತ ಕೊಟ್ಟ ಮೇಲೆ ಈ ರೀತಿ ಬರ್ತಾ ಇದೆ, ಡೋಂಟ್ ಟರ್ನ್ ಆಫ್ ದಿ ವೆಹಿಕಲ್ ಅಪ್ಡೇಟಿಂಗ್. ಅಪ್ಡೇಟ್ ಆದಮೇಲೆ ಆಟೋಮೆಟಿಕ್ಲಿ ಟರ್ನ್ ಆಫ್ ಆಯಿತು, ರೀಬೂಟ್ ಆಗ್ತಾ ಇದೆ. ನೋಡೋಣ ರೀಬೂಟ್ ಆದಮೇಲೆ ಏನೇನು ಡಿಫ್ರೆನ್ಸ್ ಇದೆ ಅಂತ ಜಸ್ಟ್ ಕ್ವಿಕ್ಕಾಗಿ ಚೆಕ್ ಮಾಡಿ ಹೇಳ್ತೀನಿ. ಅಪ್ಡೇಟ್ ಆಗಿದೆ, ಬಟ್ ಅಂತ ಏನು ವಿಸಿಬಲ್ ಡಿಫ್ರೆನ್ಸ್ ಏನು ನನಗೆ ಕಾಣಿಸ್ತಾ ಇಲ್ಲ. ಮೋಸ್ಟ್ ಪ್ರಾಬಬ್ಲಿ ಯೂಸ್ ಮಾಡ್ತಾ ಕೆಲವೊಂದು ಡಿಫ್ರೆನ್ಸ್ಗಳು ಗೊತ್ತಾಗ್ಬೋದು. ಆ ಥರ ಏನೋ ಡಿಫ್ರೆನ್ಸ್ ಇತ್ತಂದರೆ ಇದೇ ವೀಡಿಯೋದಲ್ಲಿ ಕಮೆಂಟಲ್ಲಿ ಅಪ್ಡೇಟ್ ಮಾಡ್ತೀವಿ. ಕನ್ನಡದ ಸಿದ್ಧ ಹಾಡೋದಕ್ಕೆ ಎದ್ದ